ಮೊಬೈಲ್ ಬಳಕೆ ತ್ಯಜಿಸಿ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಪುಸ್ತಕ ಪ್ರಾಧಿಕಾರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಾನಸ. ಪ್ರಸ್ತುತ ದಿನಮಾನಗಳಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೂ ಮೊಬೈಲ್ ಬಳಕೆ ಸಾಮಾನ್ಯವಾಗಿದ್ದು, ಇದನ್ನು ತ್ಯಜಿಸುವುದರ ಮೂಲಕ ಅತ್ಯುತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕರ್ನಾಟಕ ಸರ್ಕಾರ ರಾಜ್ಯ ಕನ್ನಡ ಪುಸ್ತಕ ಪ್ರಾಧಿಕಾರ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಾನಸ ಹೇಳಿದರು. ಅವರು ರವಿವಾರದಂದು ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಕಾರ್ಯಕ್ರಮವನ್ನು ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಸರ್ಕಾರದ ನೂತನ ಯೋಜನೆಯ ಕರಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಪುಸ್ತಕಗಳು ಸ್ನೇಹಿತರೆಂದಂತೆ ದೇಶ ನೋಡು ಇಲ್ಲವೇ ಕೋಶ ಓದು ಎನ್ನುವ ಹಾಗೆ ಓದಬೇಕು, ಬರೆಯಬೇಕು, ಮಹತ್ವ ವಿಷಯ ಬಗ್ಗೆ ಅರಿತುಕೊಳ್ಳಬೇಕು ಎಂಬ ಮನೋಭಾವನೆ ಬೆಳೆಸಿಕೊಳ್ಳುವ ಉದ್ದೇಶದಿಂದ ರಾಜ್ಯದ ಲಕ್ಷ ಮನೆಗಳಲ್ಲಿ ಗ್ರಂಥಾಲಯದ ಬೀಜಗಳನ್ನು ಬಿತ್ತಲಾಗುತ್ತಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಸೆಯಂತೆ ನಿನ್ನ ಬಳಿ 2 ರೂಪಾಯಿ ಇದ್ದರೂ ಸಹ 1 ರೂಪಾಯಿಗಾಗಿ ತೆಗೆದು ಇಡಿ, ಇದರಿಂದ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಎಂಬ ತತ್ವದ ಆಧಾರದ ಮೇಲೆ ಮನೆಯಲ್ಲಿ ಪುಟ್ಟದೊಂದು ಗ್ರಂಥಾಲಯ ಒಳಗೊಂಡಿರಬೇಕು ಎಂಬ ಉದ್ದೇಶ ಪ್ರಾಧಿಕಾರ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಸದಸ್ಯ ರಮೇಶ್ ಗಬ್ಬೂರ್, ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಕಾಶಪ್ಪ, ಜಿಲ್ಲಾಧ್ಯಕ್ಷ ಶಾಲೇಗೌಡ, ಪೊಲೀಸ್ ಪಾಟೀಲ್, ತಾಲೂಕಾ ಅಧ್ಯಕ್ಷ ರುದ್ರೇಶ್, ಶರಣಬಸಯ್ಯ, ಚನ್ನಬಸಯ್ಯ ಸ್ವಾಮಿ, ಕೆ. ನಿಂಗಜ್ಜ, ಕೆ. ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ಕನ್ನಡ ಭಾಷೆಯ ಬಗೆಗೆ ಅಭಿಮಾನವನ್ನು, ಓದುವ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರಾಧಿಕಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಸಲದ ಪ್ರಾಧಿಕಾರದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮನೆಗೊಂದು ಗ್ರಂಥಾಲಯ ಅಂತಕ್ಕಂಥದ್ದು. ಆ ಗ್ರಂಥಾಲಯದ ಪರಿಕಲ್ಪನೆಯ ಮೂಲ ರೂವಾರಿಗಳು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಾನಸ ಅವರು ಇವತ್ತಿನ ಈ ಮನೆ ಗ್ರಂಥಾಲಯದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಪರವಾಗಿ, ಗಂಗಾವತಿ ನಗರದ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಡಾಕ್ಟರ್ ದಂಪತಿಗಳ ಪರವಾಗಿ ಮೊಟ್ಟ ಮೊದಲಿಗೆ ಹೃದಯದ ಸ್ವಾಗತಗಳನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಮನೆ ಗ್ರಂಥಾಲಯದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸುವ ಮೂಲಕ ಈ ಯೋಜನೆಗೆ ಗಂಗಾವತಿಯ ಕಾರ್ಯಕ್ರಮಕ್ಕೆ ಇತರ ಎಲ್ಲ ಗ್ರಂಥಾಲಯಗಳ ಉದ್ಘಾಟನೆಗೆ ಚಾಲನೆಯನ್ನು ಒದಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ದಂಪತಿಗಳವರೇ ಹಾಗೂ ನಮ್ಮೆಲ್ಲ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ನೀಡತಕ್ಕಂಥ ನಮ್ಮ ಗಂಗಾವತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರುದ್ರೇಶ್ ಆರಾಳ್ ಅವರೇ ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರೇ, ವಿಶೇಷವಾಗಿ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಲಿಂಗೇಜ್ ಅವರೇ, ದಶರಥ್ ಅವರೇ, ರಾಮಕೃಷ್ಣ ಅವರೇ ಮತ್ತು ನಮ್ಮ ಗಬ್ಬೂರ್ ಅವರೇ, ಐಲಿ ಅವರೇ ಮತ್ತು ಎಲ್ಲ ಮಂಜುನಾಥ್ ಬಿಗಾನೂರವರೇ, ಎಲ್ಲ ಸಾಹಿತ್ಯಾಸಕ್ತರು, ತಮ್ಮೆಲ್ಲರಿಗೆ ನಮಸ್ಕಾರಗಳು.
ಹಿರಿಯ ಸಾಹಿತಿಗಳ ಸಮಗ್ರ ಸಾಹಿತ್ಯಗಳನ್ನು ಪ್ರಕಟಿಸ್ತಕ್ಕಂಥ ಯೋಜನೆಯನ್ನ ಹಮ್ಮಿಕೊಂಡದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಸಾಕಷ್ಟು ಕರ್ನಾಟಕದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಕವಿಗಳ ದೊಡ್ಡ ದೊಡ್ಡ ಏನು ಕವಿಗಳಿದ್ದಾರೆ, ಸಾಹಿತ್ಯಗಳ ವಿದ್ವಾಂಸರಿದ್ದಾರೆ, ಅವರೆಲ್ಲರ ಸಮಗ್ರ ಸಾಹಿತ್ಯವನ್ನು ನಮ್ಮ ಪ್ರಾಧಿಕಾರ ಪ್ರಕಟಿಸಿದೆ. ಅವು ಭಾಳ 50% ರಿಯಾಯಿತಿ ದರದಲ್ಲಿ ದೊರೀತಾ ಇದೆ. ಎಲ್ಲರೂ ಕೂಡ ಖರೀದಿ ಮಾಡಬಹುದು. ಅಷ್ಟು ಅದ್ಭುತವಾದ ಸಾಹಿತ್ಯ ಕೃತಿಗಳು, ಸಾವಿರಾರು ಗ್ರಂಥಗಳು ಲಭ್ಯ ಇವೆ. ಬೆಂಗಳೂರಿನ ನಮ್ಮ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇರ್ತಕ್ಕಂಥ ಕನ್ನಡ ಭವನದಲ್ಲಿ ಇರ್ತಕ್ಕಂಥ ಒಂದು ಪ್ರತ್ಯೇಕ ನಾವು ಮಳಿಗೆಯನ್ನು ಹೊಂದಿದ್ದೇವೆ. ಆ ಮಳಿಗೆಯಲ್ಲಿ ಎಲ್ಲ ಗ್ರಂಥಗಳು ದೊರೀತವೆ. ಹಾಗೆ ಮಕ್ಕಳಲ್ಲಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ವಿಶೇಷವಾಗಿ ನನ್ನ ನೆಚ್ಚಿನ ಪುಸ್ತಕ ಅಂತಕ್ಕಂಥ ಒಂದು ವಿಷಯವನ್ನು ಕೊಟ್ಟು ಅದ್ರ ಬಗ್ಗೆ ಸ್ಪರ್ಧಾ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಗಂಗಾವತಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಈಗಾಗಲೇ ನಾವು ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ನಡೆಸಿದ್ದೇವೆ. ಹಾಗೆ ಪುಸ್ತಕ ಸೊಗಸು ಕಾರ್ಯಕ್ರಮ ಇರ್ಬೋದು, ಆಮೇಲೆ ಬೇರೆ ಬೇರೆ ಉತ್ತಮವಾಗಿರ್ತಕ್ಕಂಥ ಕೃತಿಗಳಿಗೆ ಬಹುಮಾನ ನೀಡ್ತಕ್ಕಂಥದ್ದು, ಹೀಗೆ ಒಟ್ಟಾರೆ ಸಾಹಿತ್ಯ ಚಟುವಟಿಕೆಗಳನ್ನು, ಕವಿಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಪ್ರತಿ ತಿಂಗಳು ಅಂಗಳದಲ್ಲಿ ತಿಂಗಳ ಅಂತಕ್ಕಂಥ ಪುಸ್ತಕವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿವೆ. ಅವುಗಳ ಜೊತೆಗೆ ನಮ್ಮ ಅಧ್ಯಕ್ಷರು ಬಂದ ಮೇಲೆ, ಡಾಕ್ಟರ್ ಮಾನಸ್ ಅವರು ಬಂದ ಮೇಲೆ ಅವ್ರಿಗೊಂದು ವಿಶಿಷ್ಟ ಕನಸಿತ್ತು. ಸುಮಾರು 1,00,000 ಮನೆ ಗ್ರಂಥಾಲಯಗಳನ್ನು ಸ್ಥಾಪಿಸಬೇಕು ಅಂತಕ್ಕಂಥ ಕನಸನ್ನು ಹೊತ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಈಗ ಮೊಟ್ಟ ಮೊದಲಿಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯಲ್ಲಿ ಈ ಕಾರ್ಯಯೋಜನೆಯನ್ನು ಪ್ರಾರಂಭಿಸಿದ್ವಿ. ಅಲ್ಲಿ ಚಾಲನೆ ಕೊಟ್ಟು ಶಿವರಾಜ್ ತಂಗಡಿಯವರ ಮನೆಯಲ್ಲಾಗಿದೆ. ಮತ್ತು ಬೇರೆ ಬೇರೆ ಸಚಿವರ ಮನೆಗಳ ಜೊತೆಗೆ ಈಗ ನೆಕ್ಸ್ಟ್ ದೊಡ್ಡ ದೊಡ್ಡ ಸಿನಿಮಾ ನಟರ ಮನೆಗಳನ್ನು ಕೂಡ ಮಾಡ್ತಕ್ಕಂಥ ವಿಚಾರವನ್ನು ಇಟ್ಕೊಳ್ಳಲಾಗಿದೆ. ಸೊ ಇದು ಈಗ ಇಡೀ ರಾಜ್ಯದಾದ್ಯಂತ ಈ ಯೋಜನೆಯನ್ನು ಒಂದು ವಿಸ್ತರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಗ್ರಂಥಾಲಯ ಸಮಿತಿಗಳನ್ನು ನಾವು ಮೊದಲ ಹಂತದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಒಂದು ಸಮಿತಿ ರಚನೆ ಆಗಿದೆ. GS ಗೋನಾಳ್ ಅವರು ಅದರ ಸಂಚಾಲಕರಿದ್ದಾರೆ. ನಮ್ಮ ಗಂಗಾವತಿ ಭಾಗದಲ್ಲಿ ಆನೆಗುಂದಿ ಅಂಜನಾದೇವಿ ಅವರಿದ್ದಾರೆ, ನಮ್ಮ ಅರಳಿ ನಾಗಭೂಷಣ ಅವರಿದ್ದಾರೆ, ನಮ್ಮ ಶ್ರೀರಾಮನಗರದ ಮೊಹಮ್ಮದ್ ರಫಿ ಅವರಿದ್ದಾರೆ, ಕಾರ್ಟಿಗೆ ಶರಣು ಕೋಟಾಳ್ ಅವರು, ಹೀಗೆ ಇವರೆಲ್ಲ ಸುಮಾರು 10 ಜನರ ಒಂದು ಸಮಿತಿ ಇದೆ. ಸೊ ಈಗ ಅಧಿಕೃತವಾಗಿ ನಾವು ಮನೆ ಗ್ರಂಥಾಲಯಗಳನ್ನು ಚಾಲನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆದಿದೆ. ನಿನ್ನೆ ಕೊಪ್ಪಳ ಮತ್ತು ಕುಷ್ಟಗಿ ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಸುಮಾರು 15 ಮನೆಗಳಲ್ಲಿ ಉದ್ಘಾಟನೆ ಆಗಿದೆ. ಅಲ್ಲೆಲ್ಲ ಮಾಜಿ ಸಚಿವರ ಶರಣಪ್ಪನವರು, ಮಾಜಿ ಸಚಿವರಾಗಿರ್ತಕ್ಕಂಥ ಅಮರೇಗೌಡ ಬಯ್ಯಾಪುರವ್ರ ಮನೆಗಳಲ್ಲೆಲ್ಲ ಕುಷ್ಟಗಿಯಲ್ಲಿ ಮುಗಿಸಿದ್ರೆ. ಆಮೇಲೆ ಕೊಪ್ಪಳದಲ್ಲಿ ಕೂಡ ಸುಮಾರು 10 ಜನ ಸಾಹಿತಿಗಳಲ್ಲಿ ಮುಗಿಸ್ಕೊಂಡಿದೆ. ಇವತ್ತು ಗಂಗಾವತಿ ಮತ್ತು ಕಾಟಿಗೆ ಭಾಗದಲ್ಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಕ್ಕಂಥವ್ರು ನಮ್ಮ ಮಾನಸ್ ಅವರು. ಅವರ ಈ ಕನಸು ಯೋಜನೆ ಜಾರಿಗೊಳ್ಳಬೇಕಾಗಿದೆ, ಕನಸು ನನಸಾಗಬೇಕಾಗಿದೆ. ವಿಶೇಷವಾಗಿ ನಮ್ಮ ಈ ಒಂದು ಯೋಜನೆಗೆ ಸ್ಪಂದಿಸಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವ್ರ ಬಗ್ಗೆ ನಮಗೆ ಗೊತ್ತೇ ಇದೆ. ಯಾವುದೇ ರೀತಿಯ ಚಟುವಟಿಕೆ ಇರಲಿ ಅದಕ್ಕೆ ಮೊಟ್ಟ ಮೊದಲಿಗೆ ಸ್ಪಂದಿಸುವವರೇ ಅವರು. ಸೊ ಅವರ ಮನೆಯ ಮೂಲಕ ಈ ಗ್ರಂಥಾಲಯ ಅಭಿಯಾನವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ನಾನು ನಮ್ಮ ಪ್ರಾಧಿಕಾರದ ಪರವಾಗಿ ಇಬ್ಬರಿಗೆ ತುಂಬುವುದು ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೀನಿ. ನಂತರ ನಮ್ಮ ರಮೇಶ್ ಕಪೂರ್ ಅವರ ಮನೆಯಲ್ಲಿದೆ ಮತ್ತು ರುದ್ರಮ್ಮ ಅವರ ಮನೆಯಲ್ಲಿದೆ. ಸಾಂಕೇತಿಕವಾಗಿ ನೀವು ಉದ್ಘಾಟನಾ ಕಾರ್ಯಕ್ರಮ ಇರುವಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತಿನ ಕಾರ್ಯಕ್ರಮ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ನಾನು ಕೋರ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಅಂದಾಗ ಅಂದರೆ ಈಗಿನ ಕಾಲಘಟ್ಟಕ್ಕೂ ಆ ಕಾಲಘಟ್ಟಕ್ಕೂ ವ್ಯತ್ಯಾಸ ಇದೆ. ಈಗ ನಮಗೆ ಗೊತ್ತಿಲ್ಲದ ಹಾಗೆ ಹಲವಾರು ಸಮಸ್ಯೆಗಳು, ಮೊಬೈಲು, ಅದು ಇದು ಏನೇನೋ ನಮ್ಮ ಮೇಲೆ ದಾಳಿ ಮಾಡ್ತೇವೆ. ಈ ದಾಳಿಯನ್ನು ಒಪ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮೇಲೆ ಇನ್ನೂ ದಾಳಿ ಮಾಡೋಕ್ಕೆ ಹೋಗ್ತವೆ. ಇದನ್ನ ಸವಾಲು ಅಂತ ಸ್ವೀಕರಿಸಿ ಈ ದಾಳಿಯನ್ನೇ ಯಾಕೆ ನಾವು ಮೆಟ್ಟಲು ಮಾಡ್ಕೊಳ್ಬಾರ್ದು, ನಮ್ಮ ಅರಿವಿಗೆ, ನಮ್ಮ ಜ್ಞಾನಕ್ಕೆ, ನಮ್ಮ ಬದುಕಿಗೆ, ನಮ್ಮ ಬದುಕಿನ ಸಂಸ್ಕೃತಿಗೆ ಅಂತ ಹೇಳಿದಾಗ ಹಾಗಾದ್ರೆ ನಾವು ಹೊಸ ಯೋಜನೆ ಹಾಕೊಳ್ಳೋಣ. ಹೊಸ ಯೋಜನೆ ಅಂದರೆ ಏನು, ನಾವೇನು ಮಾಡಬೇಕು ಅಂತ ನಾನು ಅವಾಗ ಅನಿಸಿದ್ದು, ಅವರ 9 ಜನರ ಭಾವಚಿತ್ರವನ್ನು ನಮ್ಮ ಕಚೇರಿಯಲ್ಲಿ ಓಪನ್ ಮಾಡಿದ್ವಿ, ಅವ್ರಿಗೊಂದು ಗೌರವ ಸೂಚಿಸ್ತೀವಿ. ಆನಂತರ ನಾನು ಏನು ಮಾಡ್ಬೋದು ಅಂದಾಗ ನಾನು ಹೇಳಿಸ್ತು, ನಮ್ಮ ಪುಸ್ತಕ ಪ್ರಾಧಿಕಾರದ 4 ಗೋಡೆಯಿಂದ ಹೊರಗಡೆ ಬರಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಹೊರಗಡೆ ಬಂದು ಏನು ಮಾಡಬೇಕು ಅಂದರೆ ಅದಕ್ಕೆ 2 ಯೋಜನೆ ಹಾಕೊಂಡ್ವಿ. ಒಂದು ಅಂಗಳದಲ್ಲಿ ತಿಂಗಳ ಪುಸ್ತಕ, ಅದು ಪ್ರತಿ ತಿಂಗಳು ಒಂದೊಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಯುವ ಮನಸ್ಸುಗಳಿಗೆ, ವಿದ್ಯಾರ್ಥಿನಿಯರಿಗೆ ಸಾಹಿತ್ಯ ಪ್ರೀತಿಯನ್ನು ಬಿತ್ತೋದು. ಯಾಕೆ ನಾವೆಷ್ಟೇ ಏನೇ ಹೇಳಿದ್ರು ನಮ್ಮ ವಾರಸುದಾರರು ನಮ್ಮ ಯುವಕರು, ಅವರಿಗೆ ಸಾಹಿತ್ಯ ಪ್ರೀತಿಯನ್ನು ಬಿತ್ತುವಸು ಅಂಗಳದಲ್ಲಿ ತಿಂಗಳ ಪುಸ್ತಕ. ಮತ್ತೊಂದು ಮನೆಗೊಂದು ಗ್ರಂಥಾಲಯ, ಅದು ಮನೆಗೆ ತಲುಪಿಸೋದು. ಯಾಕೆ ಈ ಮನೆಗೊಂದು ಗ್ರಂಥಾಲಯ ಅಂದರೆ ಅದಕ್ಕೆ ನನಗೆ ಯೋಜನೆ ಬಾಪಳಕ್ಕೆ ನನಗೆ 2
ಮಹನೀಯರ ಚಿಂತನೆ ನನ್ನ ಮೇಲೆ ಪರಿಣಾಮವನ್ನು ಬೀರಿತು. ಒಬ್ಬರು ಅಂಬೇಡ್ಕರ್, ಮತ್ತೊಬ್ಬರು ಬಸವಣ್ಣ. ನೋಡಿ, ನಮ್ಮ ಸುದೈವ ಈ ಇಬ್ಬರು ಜಯಂತಿಯು ಕೂಡ ಈ ತಿಂಗಳೇ ಬಂದಿದೆ. ಈಗ ಮೊನ್ನೆ ತಾನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ವಿ, ಈಗ ನಾಳೆ ಬಸವಣ್ಣನ ಜಯಂತಿಯನ್ನು ಆಚರಿಸ್ತೀವಿ. ಈ ಇಬ್ಬರ ಚಿಂತನೆಯನ್ನ ಅನುಷ್ಠಾನಕ್ಕೆ ಹೇಗೆ ತರಬೇಕು ಅಂದಾಗ ನಮಗೆ ಇದು ಹೊಂದ್ಕೊಳ್ತು. ಯಾಕೆ ಅಂದರೆ ಬಸವಣ್ಣ ಅವರ ಚಿಂತನೆಗಿಂತ ಮೊದಲು ಅಂಬೇಡ್ಕರ್ ಅವರ ಚಿಂತನೆ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಬಹಳ ಅವರ ತಾರುಣ್ಯಾವಸ್ಥೆಯಲ್ಲೇ, ನೀನು 2 ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ರೆ 1 ರೂಪಾಯಿಯನ್ನ ನಿನ್ನ ಆಹಾರಕ್ಕೆ ಬಳಸು, ಅದು ಈ ಭೂಮಿ ಮೇಲೆ ನಿನ್ನ ಬದುಕಿಗೆ ಅಸ್ತಿತ್ವಕ್ಕೆ ಕಾರಣ ಆಗುತ್ತೆ. ಹಾಗೆ 1 ರೂಪಾಯಿನ ನಿನ್ನ ಜ್ಞಾನದ ಮೂಲವಾದ ಪುಸ್ತಕಕ್ಕೆ ಬಳಸು, ಅದು ನಿನ್ನ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡುತ್ತೆ. ಅವಾಗ ನಿನ್ನ ಬದುಕು ನಿನ್ನ ಕೈಲಿರುತ್ತೆ, ನಿನ್ನ ಅರಿವು ನಿನ್ನ ಕೈಲಿರುತ್ತೆ, ನಿನ್ನ ಜ್ಞಾನ ನೀನೇ ಬೆಳಕಾಗಿರ್ತೀಯ ಅನ್ನೋದು ಅಂಬೇಡ್ಕರ್ ಅವರ ಸ್ಪಷ್ಟ ನಿಲುವಾಗಿತ್ತು. ಆಗ ಎಲ್ಲರೂ ಬಹಳ ಚೆನ್ನಾಗಿ ಚಪ್ಪಾಳೆ ಹೊಡೆದ್ರಂತೆ. ನಾನು ಓದಿದ್ದೀನಿ, ತುಂಬ ಎಂಥ ಅದ್ಭುತವಾದ ಚಿಂತನೆ ಇದು ಅಂತ. ಆದರೆ ಆ ಚಪ್ಪಾಳೆ ಹೊಡೆದವರೆಲ್ಲ ಅನುಸರಿಸಿದ್ರ ಅನ್ನೋ ಪ್ರಶ್ನೆ. 1 ರೂಪಾಯಿನ ಬಹಳ ಚೆನ್ನಾಗಿ ಅನುಸರಿಸಿದ್ದೀವಿ ಇಲ್ಲಿಯ ತನಕ. ಆಹಾರಕ್ಕೆ ಬಳಸಿ ಅಂದ್ರಲ್ಲ, ಎಲ್ಲರೂ ಬಳಸಿದ್ದೀವಿ. ಅದು 1 ರೂಪಾಯಿ ಅವರ ಆಶಯಕ್ಕೆ ತಕ್ಕಂತೆ ಬಳಕೆ ಆಗಿದ್ರೆ, ಪುಸ್ತಕ ತೆಗೆದುಕೊಂಡಿದ್ರೆ, ಶ್ರೀಸಾಮಾನ್ಯ, ನಾವು ಹೇಳ್ತಾ ಇರೋದು ನಮ್ಮ ಸಾಹಿತ್ಯ ವಲಯ ಅಲ್ಲ, ಶ್ರೀಸಾಮಾನ್ಯನ ದೃಷ್ಟಿ ಇಟ್ಕೊಂಡು ಹೇಳಿದ್ದವರು. ಶ್ರೀಸಾಮಾನ್ಯರು ಅಂಬೇಡ್ಕರ್ ಅವರ ಆಶಯ ತಕ್ಕಂತೆ 2ನೇ ರೂಪಾಯಿಯನ್ನ ಪುಸ್ತಕಕ್ಕೆ ಬಳಸಿದ್ರೆ ನಮ್ಮ ಬದುಕು ಈಗಿರ್ತಿತ್ತ, ನಮ್ಮ ಚಿಂತನೆ ಹೇಗಾಗ್ತಿತ್ತು, ನಮ್ಮ ಆಲೋಚನಾ ಕ್ರಮ ಯಾವ ರೀತಿ ಹೋಗ್ತಿತ್ತು, ಇಷ್ಟೆಲ್ಲ ಮತ್ತೆ ಆಗ್ಲಿಲ್ಲ. ನಿಜ, ಬಳಸಲಿಲ್ಲ. ಆದ್ರೆ ಆ 1 ರೂಪಾಯಿ ಉಳಿತ ಅವ್ರು ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣವಾಗಿ ಬಳಕೆ ಆಗದೆ ಇರ್ಬೋದು, ಆದ್ರೆ ಅದು ಬಳಕೆ ಅಂತೂ ಆಗಿದೆ. ಆ ಬಳಕೆ ಆಗಿದ್ದು ಎಲ್ಲಿಗೆ ಹೋಯ್ತು, ಯಾರ ಜೇಬಿಗೆ ಹೋಯ್ತು, ಯಾರ ಮಂಗಳಾರತ ತಟ್ಟೆಗೆ ಹೋಯ್ತು, ಯಾವ ದೇವಸ್ಥಾನದ ಹುಂಡಿಗೆ ಹೋಯ್ತು, ಇದರ ಹುಡುಕಾಟವೇ ನಮ್ಮ ಮನೆಗೊಂದು ಗ್ರಂಥಾಲಯ ಯೋಜನೆಯ ಉದ್ದೇಶ. ನೋಡಿ, ಯಾಕೆ ಅಂದರೆ ಈಗ ನಾವು ನಮ್ಗೆ ಯಾರಾದರೂ ಇರಲಿ, ನಾವು ಬಡವ ಇರಲಿ ಶ್ರೀಮಂತ ಇರಲಿ, ನಾವು ಪ್ರತಿ ಒಂದು ತಿಂಗಳಿಗೆ ಪರಿಕರ ತಗೋತೀವಲ್ಲ, ಸಾಮಾನು, ಆ ತೆಗೆದುಕೊಂಡು ಹೋದಾಗ ಅಂಗಡಿಗೆ ಹೋಗಲಿ, ಮಾಲ್ಗೆ ಹೋಗಲಿ, ಸಂತೆಗೆ ಹೋದಾಗ ಒಂದಷ್ಟು ಅಗರಬತ್ತಿಗೆ ಹೋಗ್ತೀವಿ, ಅಗರಬತ್ತಿ ತಗೋತೀವಿ, ಕರ್ಪೂರ ತಗೋತೀವಿ, ಅರಿಶಿನ ಕುಂಕುಮ ತಗೋತೀವಿ. ಯಾಕೆ ತಗೋತೀವಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಪೂಜಾ ಮನೆ ಇದೆ, ನಮ್ಮ ಹಿರಿಯರು ನಮಗೆ ಪೂಜಾ ಮನೆಯನ್ನು ಕನೆಕ್ಟ್ ಮಾಡಿದ್ದಾರೆ. ಪೂಜಾ ಮನೆ ಇಲ್ವಾ, ನಮ್ಮ ಇಷ್ಟದ ದೇವರ ಫೋಟೋ ಹಾಕೊಂಡಿರ್ತೀವಿ, ಅಲ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಮುಗಿದ್ರೆ ಮಾತ್ರ, ಕೈ ಮುಗಿದ್ರೆ ಮಾತ್ರ ನಮ್ಮ ಅವತ್ತಿನ ಬದುಕಿಗೆ ಒಂದು ಚಾಲನೆ. ಅದು ಮನಸ್ಸಿನ ಭಕ್ತಿ. ಹೀಗೆ ಭಕ್ತಿಯ ಸಂಕೇತವಾಗಿ ನಮ್ಮ ಹಿರಿಯರು ನಮ್ಮ ಬದುಕನ್ನ ನೆಲೆಗಟ್ಟು ನಿಲ್ಲಿಸೋದ್ರಿಂದ ಏನಾಯ್ತು, ಅಗರಬತ್ತಿ ಕರ್ಪೂರ ಎಲ್ಲ ಖರ್ಚಾಯ್ತು ಅಲ್ವಾ. ನಾವು ಅಲ್ಲಿ ಅದನ್ನೆಲ್ಲ ತೆಗೆದುಕೊಳ್ಳುವ ನಮ್ಮ ಶ್ರೀಸಾಮಾನ್ಯ ಪಕ್ಕದಲ್ಲೇ ಒಂದು ಪುಸ್ತಕದ ಅಂಗಡಿ ಇರುತ್ತೆ, ಒಂದು ಪುಸ್ತಕದ ಮೇಳ ನಡೀತಿರುತ್ತೆ, ಅಲ್ಲಿಗೆ ಹೋಗಲ್ಲ, ಅಲ್ಲಿ ಹುಡುಕೊಂಡು ಹೋಗ್ತೀವಿ ನಾವು. ಅಗರಬತ್ತಿಗೆ, ಕರ್ಪೂರಕ್ಕೆ, ಅರಿಶಿನ ಕುಂಕುಮಕ್ಕೆ ಪಕ್ಕದಲ್ಲೇ ಇರ್ತದೆ ಪುಸ್ತಕ ಕೊಂಡ್ಕೊಳ್ಳೋದು, ಅಲ್ಲಿ ಹೋಗಲ್ಲ. ಒಂದು ಪಕ್ಷ ನಮ್ಮ ಮಕ್ಕಳು ಕುತೂಹಲಕ್ಕೆ ನುಗ್ತವೆ ಪುಸ್ತಕ ನೋಡ್ಕೋಬೇಕಂತ, ಆದ್ರೂ ಹೇಳ್ಕೊಬರ್ತೀವಿ ನಾವು. ನನ್ನ ಅನುಭವದಲ್ಲಿ ಹೇಳ್ತಿರ್ತೀವಿ, ಬಾ ಟೈಮ್ ಇಲ್ಲ ಹೋಗೋಣ. ನಮ್ಗೆ ಅಲ್ಲಿ ಟೈಮ್ ಇರುತ್ತೆ, ಇಲ್ಲಿ ಹೋಗಿ ಟೈಮ್ ಇಲ್ಲ. ಯಾಕೆ ಅಗರಬತ್ತಿ ಕರ್ಪೂರ ಇದನ್ನೆಲ್ಲವನ್ನು ಅಷ್ಟೊಂದು ಪ್ರೀತಿಯಿಂದ ಭಕ್ತಿಯಿಂದ ಖರೀದಿಸು ಮಾಡುವ ನಾವು ಪುಸ್ತಕಗಳನ್ನು ಯಾಕೆ ಹೋಗಲ್ಲ, ಪುಸ್ತಕದ ಅಂಗಡಿಗೆ ಹೋಗಲ್ಲ, ಪುಸ್ತಕ ಮೇಳ ಹೋಗಲ್ಲ, ಪುಸ್ತಕ ಖರೀದಿ ಮಾಡಲ್ಲ? ಅಂದರೆ ಅವ್ರ ಮನೇಲಿ ಗ್ರಂಥಾಲಯ ಇಲ್ಲ, ಅವ್ರ ಮನೇಲಿ ಪೂಜಾ ಮನೆ ಇದೆ, ಈ ಪರಿಕರಗಳೆಲ್ಲ ತಗೋತಾರೆ. ಅವ್ರ ಮನೇಲಿ ಗ್ರಂಥಾಲಯ ಅನ್ನೋ ಕಲ್ಪನೆ ಇಲ್ಲ, ಅವನಲ್ಲಿ ಮನಸ್ಸಲ್ಲಿ ಬಿತ್ತಿಲ್ಲ ನಮ್ಮ ಹಿರಿಯರು, ಅದಕ್ಕೆ ಆ ಪುಸ್ತಕಗಳು ಬೇಕಾಗಿಲ್ಲ. ಅವನ ಆದ್ಯತೆ ಇಲ್ಲಿ ನಾವು ಸಾರ್ವಜನಿಕರನ್ನ ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅವ್ರನ್ನ ನಾವು ಏನನ್ನ ಬಿತ್ತೀವೋ ಅವ್ರ ತಲೆ ಆ ರೀತಿ ನಡೆಸ್ತಾರೆ ಅಲ್ವಾ. ಈಗ ನಾವು ಪೆಟ್ರೋಲನ್ನ ವೆಹಿಕಲ್, ಪೆಟ್ರೋಲ್ ತುಂಬಿದ್ರೆ ಪೆಟ್ರೋಲ್ ವೆಹಿಕಲ್ ಮುಂದಕ್ಕೆ ಹೋಗುತ್ತೆ, ಡೀಸೆಲ್ ತುಂಬಿದ್ರೆ ಡೀಸೆಲ್, ಆ ಥರ ಅಲ್ವಾ ಶಕ್ತಿ ಅದು. ಅವ್ರಿಗೆ ನಾವು ಆ ರೀತಿಯಲ್ಲಿ ಭಕ್ತಿಯ ನೆಲೆಗಟ್ಟಿನಲ್ಲಿ ಅವರ ಬದುಕನ್ನು ಕಟ್ಬಿಟ್ಟು ಅವ್ರು ಅದನ್ನು ತಕ್ಕಂತೆ ನಡ್ಕೋತಾ ಇದ್ದಾರೆ. ನಾವು ಪುಸ್ತಕ ತಗೊಳ್ಳಲ್ಲ, ಪುಸ್ತಕ ಓದಲ್ಲ ಅಂದ್ರೆ ಯಾಕೆ ಓದ್ತಾರೆ? ಅವ್ರಿಗೆ ಅದ್ರ ಇಲ್ಲ. ಅದ್ರ ಪ್ರಯುಕ್ತ ಏನಾಯಿತು, ಭಕ್ತಿಯ ನೆಲೆಗಟ್ಟಿನಲ್ಲಿ ಅವರು ಅಗರಬತ್ತಿ ಮಾಡಿ ಇಷ್ಟೆಲ್ಲ ಮಾಡಿದ್ರಿಂದ ಒಬ್ಬ ಅಗರಬತ್ತಿ ಮಾಲೀಕ ಕೋಟ್ಯಾಧಿಪತಿ ಆದ, ನಮಗೆ ಗೊತ್ತಿರೋದಾಗೆ. ಒಬ್ಬ ಕರ್ಪೂರದ ಮಾಲೀಕ ಕೋಟ್ಯಾಧಿಪತಿ ಆದ, ಅರಿಶಿನ ಕುಂಕುಮದ ಮಾಲೀಕ ಕೋಟ್ಯಾಧಿಪತಿ ಆದ. ಯಾಕೆಂದ್ರೆ ಅವ್ರಿಗೆ ಜನ ಇದಾರಲ್ವಾ, ಯಾವತ್ತು ನಿರಂತರವಾದ ಬದುಕು ಅವ್ರದ್ದು. ಅವ್ರು ಯಾವತ್ತೂ ಕೂಡ ಸರ್ಕಾರಕ್ಕೆ ಇಲ್ಲಿಯವರೆಗೂ ಒಂದು ಅರ್ಜಿ ಹಾಕೊಂಡಿದ್ದಿಲ್ಲ, ನಮ್ಮ ಉದ್ದಿಮೆಗೆ ನಷ್ಟ ಆಗ್ತಾ ಇದೆ, ರಿಯಾಯಿತಿ ಕೊಡಿ ಅಂತ ಸರ್ಕಾರಕ್ಕೆ. ಯಾಕೆಂದ್ರೆ ಅವ್ರ ಜೊತೆ ಜನ ಇದ್ದಾರೆ. ಅದೇ ನೆಲೆಗಟ್ಟಿನಲ್ಲಿ ನಾವು ಪುಸ್ತಕ ಅಂತೀವಲ್ಲ, ನಾವು ಜ್ಞಾನದ ಮೂಲ ಅಂತೀವಿ, ಅರಿವಿನ ಆಗರ ಅಂತೀವಿ, ಎಲ್ಲಗಳು ನಾವು ಪುಸ್ತಕದ ವ್ಯಾಪಾರಿಗೆ ಅಥವಾ ಪುಸ್ತಕ ಬರವಣಿಗೆಗೆ. ಈಗ ಒಂದು ಒಳ್ಳೆಯ ಪುಸ್ತಕ ಬರೀತಾರೆ ನಮ್ಮ ಡಾಕ್ಟ್ರಿಗೆ, ಎಂಥ ಅದ್ಭುತ, ನನ್ನ ಮತ ಮಾರಾಟಕ್ಕಿಲ್ಲ, ಇದಕ್ಕಿಂತ ಬೇಕಾ ಒಂದು ಸಂದೇಶ, ಇಂಥ ಒಂದು ಪುಸ್ತಕವನ್ನು ಬರೀತಾರೆ ಅಂತ ತಿಳ್ಕೊಳ್ಳಿ. ಅವ್ರು ಬರೀತಿದ್ವಾಗಲೇ ಅವ್ರಿಗೆ ಒಂದು ಅನುಮಾನ ಬರುತ್ತೆ. ಅಂದರೆ ಈ ಪುಸ್ತಕವನ್ನು ಬರಿತೀನಿ, ಇದಕ್ಕೆ ಯಾರಾದ್ರೂ ಪ್ರಕಟ ಮಾಡೋ ಪ್ರಕಾಶನ ಸಿಗ್ತಾರಾ ಇಲ್ವೋ ಅನ್ನೋದು ಆತಂಕ. ಆಮೇಲೆ ಇವರು ವೈದ್ಯರಲ್ವಾ, ವೈದ್ಯರ ಮುಲಾಜಿಗೆ ಯಾರು ಪ್ರಕಾಶಕ ತಗೊಂಡ್ರು ತಿಳ್ಕೊಳ್ಳಿ, ತಗೊಂಡ್ರು ಮನಸ್ಸಲ್ಲಿ ಏನು ಕಾಡುತ್ತೆ,
ಇದನ್ನು ಪ್ರಕಟ ಮಾಡದೆ ಇದಕ್ಕೆ ಹಾಕಿದ ಬಂಡವಾಳ ಸಿಗುತ್ತೋ ಇಲ್ವೋ ಅವನಿಗೆ ಆತನ. ಆಮೇಲೆ ಪ್ರಕಟ ಮಾಡೇ ಬಿಡ್ತಾರೆ ಅಂದ್ಕೊಳ್ಳಿ ಧೈರ್ಯವಾಗಿ. ಆಮೇಲೆ ಅಂಗಡಿ ತಗೊಂಡು ಕೊಟ್ಟರೆ ಅಂಗಡಿಯವರು ಯಾರೋ ದುಡ್ಡು ಕೊಡ್ತಾರಾ? ಇಲ್ಲ. ಏಕೆಂದ್ರೆ ಅವನು ಮಾರಾಟ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ. ಮಾರಾಟ ಆದ್ಮೇಲೆ ಕೊಡ್ತೀನಿ ಇಟ್ಬಿಟ್ಟು ಹೋಗಿ ಅಂತ. ಈ ವ್ಯವಸ್ಥೆಗೆ ಜ್ಞಾನದ ಮೂಲ ಅಂತೀವಿ, ಇಷ್ಟೊಂದು ಅಸ್ಥಿರತೆ. ಆದರೆ ಏನೂ ಇಲ್ಲದ ಆ ಪರಿಕರಗಳಿಗೆ ಅಷ್ಟೊಂದು ಭದ್ರತೆ, ಏಕೆಂದ್ರಲ್ಲಿ ಜನ ಇಲ್ಲ. ಆದರೆ ಅದಕ್ಕೇನು ಮಾಡ್ತೀವಿ ನಾವು? ಜನ ಬರಿತಿದ್ದಂಗೆನೆ ಸರ್ಕಾರನ ದೂಷಣೆ ಮಾಡ್ತೀವಿ, ಪ್ರಕಟ ಮಾಡ್ತಿದ್ದಕ್ಕೆ ಸರ್ಕಾರ ದೂಷಣೆ ಮಾಡ್ತೀವಿ. ತಗೊಳ್ಳಲ್ಲ. ನಿಜ, ತಗೊಳ್ಬೇಕು, ಸರ್ಕಾರ ಕರ್ತವ್ಯನೇ, ಯಾಕೆ ನಮ್ಮ ದುಡ್ಡು ಅದು, ನಮ್ಮ ಟ್ಯಾಕ್ಸ್ ದುಡ್ಡು. ಆದರೆ ಈಗ ತೆಗೆದುಕೊಂಡು ಸರ್ಕಾರ ಎಲ್ಲಿ ಕೊಡುತ್ತೆ? ನಮ್ಮ ಮನೆಗಳು ಕೊಡುತ್ತಾ? ಎಲ್ಲೋ ಒಂದು ಕಡೆ ನಗರ ಕೇಂದ್ರ ಗ್ರಂಥಾಲಯ ತುಂಬುತ್ತೆ, ಜಿಲ್ಲಾ ಕೇಂದ್ರ ಗ್ರಂಥಾಲಯ ತುಂಬುತ್ತೆ. ಅಲ್ಲಿಗೆ ನಾವು ಬೆಳಿಗ್ಗೆ ಸಂಜೆ ಪುಸ್ತಕ ಓದೋಕ್ಕಾಗತ್ತಾ? ಅದು 5 ರಿಂದ 6, ನಮ್ಮ 10 ರಿಂದ 5, ನಮ್ಮ ಟೈಮು 10 ರಿಂದ 5. ಅದು ಪ್ರಯೋಜನ ಆಗಲ್ಲ. ಪುಸ್ತಕ ತೆಗೆದುಕೊಂಡ್ರು ಸರ್ಕಾರ ತಗೊಳ್ಬೇಕು. ನಿಜ, ಅದೊಂದು ಮಾರ್ಗ. ಅದು ನಿಜವಾದ ಮಾರ್ಗ. ನಿಜವಾದ ನಮಗೆ ಕನೆಕ್ಟ್ ಆಗೋದು ನಮ್ಮ ಮನೆಯಲ್ಲಿ ಗ್ರಂಥಾಲಯ ಇದ್ದಾಗ ಮಾತ್ರ. ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ವಿ, ಇದ್ರ ಭಾಷಣ ಮಾಡೋದ್ರಿಂದ, ಸೆಮಿನಾರ್ ಮಾಡೋದ್ರಿಂದ, ನಾನು 40 ವರ್ಷದಿಂದ ಅದನ್ನೇ ಮಾಡ್ಕೊಂಡು ಬಂದವನು. ಪುಸ್ತಕ ಓದಿ, ಪುಸ್ತಕ ಕೊಂಡ್ಕೊಳ್ಳಿ ಅಂತ. ನಮ್ಮ ಮಾತು ಕೇಳಿ ಚಪ್ಪಾಳೆ ಹೊಡೆದ್ರೆ ಹೊರತು ಚಪ್ಪಾಳೆ ಹೊಡೆದವರೊಬ್ಬರು ಒಂದು ಪುಸ್ತಕ ಅನ್ನೋದು ನೋಡಲಿಲ್ಲ. ನಾನು ಸ್ವಂತ ಅನುಭವ. ಯಾಕೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರ ಮನೇಲಿ ಗ್ರಂಥಾಲಯ ಇಲ್ಲ. ಇದ್ದಿದ್ರೆ ಖಂಡಿತ ತಗೊಂಡು ಹೋಗಿರೋನು. ನಮ್ಮ ಮನೆ ಯಾವತ್ತೂ ನಮ್ಮ ಜನ ಇದಲ್ಲ, ಅಷ್ಟು ಇದು ಒಂದು ಜಿಪುಂಡ್ರಲ್ಲ. ಏನ್ ಬೇಕೋ ಅದನ್ನ ತಗೋತಾರೆ. ತಗೋತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಈಗ 5 ಜನ, ಒಂದು ಮನೇಲಿ 5 ಜನ ಇರ್ತಾರಲ್ವ ಸರ್? 5 ಜನರ ಕೈನಲ್ಲಿ 5 ಮೊಬೈಲ್ ಇರುತ್ತಾ? ಯಾಕೆ ತಗೋತಾರೆ? ಅವ್ರು ಬೇಕಾಗಿರುತ್ತೆ ತರ ತಗೊಳ್ಳೋದು. ಹಂಗೆ ನಾವು ಯಾರನ್ನೂ ದೂಷಣೆ ಮಾಡದಂತೆ, ನಮ್ಮ ಹಿರಿಯರು ಭಕ್ತಿಯ ನೆಲೆ ನಿಲ್ಲಿಸ್ತಾರಲ್ಲ ಅವ್ರನ್ನೂ ದೂಷಣೆ ಮಾಡದಂತೆ, ಏನಿದೆಯೋ ಗ್ರಂಥಾಲಯ ಅಲ್ಲ ಪೂಜಾ ಮನೆ, ಅದ್ರ ಪಕ್ಕದಲ್ಲಿ ಒಂದು ರ್ಯಾಕನ್ನು ನಿಲ್ಲಿಸೋಣ. ರ್ಯಾಕನ್ನು ನಿಲ್ಲಿಸುವ ಮೂಲಕ ನಮ್ಮ ಈ ಜ್ಞಾನ ಅನ್ನೋದಕ್ಕೆ ಕನೆಕ್ಟ್ ಮಾಡೋಣ. ಅವಾಗ ಜನಕ್ಕೆ ಭಕ್ತಿಯೂ ಬೇಕು, ಜ್ಞಾನವೂ ಬೇಕು ಅಂತ ಅರಿವು ಬಂದಾಗ ಪುಸ್ತಕನೂ ತಗೋತಾನೆ. ಇದು ನಮ್ಮ ಕಲ್ಪನೆ, ನಮ್ಮ ಉದ್ದೇಶ ಅಷ್ಟೇ. ಪ್ರತಿಯೊಂದು ಮನೆಯಲ್ಲೂ ಒಂದು ರ್ಯಾಕ್ ನಿಲ್ಲಿಸಬೇಕು, ಒಂದಷ್ಟು ಪುಸ್ತಕಗಳನ್ನು ಜೋಡಿಸ್ಬೇಕು. ಆಮೇಲೆ ಪ್ರತಿಯೊಂದು ಟೀಪಾಯಿ ಮೇಲೆ 1-2 ಕನ್ನಡ ಪತ್ರಿಕೆಗಳನ್ನು ಇರಿಸಬೇಕು ಅಂತ ಹೇಳ್ತೀನಿ. ಓದಬೇಕು ಅಂತ ಅದು ಬಂದರೆ ಓದ್ತಾರೆ, ಪುಸ್ತಕ ಇದ್ದರೆ ನೋಡ್ತಾರೆ, ಆಮೇಲೆ ಓದ್ತಾರೆ. ಇದಿಷ್ಟು ಒಂದಷ್ಟು ಪುಸ್ತಕಗಳನ್ನ ಒಂದು ರ್ಯಾಕನ್ನು ಜೋಡಿಸ್ಬೇಕು. ಗ್ರಂಥಾಲಯ, ಮನೆಗೊಂದು ಗ್ರಂಥಾಲಯ ಅಂತ ಹೆಸರಿಟ್ಟಿರೋದೇ ಅದಕ್ಕೆ. ಅಲ್ಲಿ ಜೋಡಿಸ್ಬೇಕು. ಪ್ರತಿಯೊಂದು ಟೀಪಾಯಿ ಇರುತ್ತಲ್ಲ, ಅಲ್ಲಿ 1-2 ಪೇಪರ್ ಇರಬೇಕು, ಒಂದು ಮ್ಯಾಗಝೈನೋ ಏನೋ ಕನ್ನಡ. ಇದು ನಮ್ಮ ಪ್ರಾಧಿಕಾರದ ಒಂದು ಸ್ಪಷ್ಟ ಗುರಿ, ನಿಲುವು. ಇದನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಅದಕ್ಕೋಸ್ಕರವಾಗಿ ನಾವು ಇಡೀ ರಾಜ್ಯದಾದ್ಯಂತ 1 ಲಕ್ಷ ಮನೆಗಳಲ್ಲಿ ಈ ಯೋಜನೆಯನ್ನು ಹಾಕೊಂಡಿದ್ದೀವಿ. ಯಾಕಂದರೆ 1-2 ಆದ್ರೆ ಆಗಲ್ಲ. ಇದು ಒಂದು ಚಳುವಳಿ ರೂಪದಲ್ಲಿ ಇಡೀ 1 ಲಕ್ಷದಲ್ಲಿ 1 ಲಕ್ಷ ಮನೆಗಳಲ್ಲಿ ಮಾಡ್ಕೊಂಡಿದ್ದೀವಿ. 1 ಲಕ್ಷ ಮನೆಗಳ ತಲುಪುವಷ್ಟೊತ್ತಿಗೆ 1 ಕೋಟಿ ಮನಸ್ಸುಗಳನ್ನು ತಲುಪಿಸುವುದು ನನ್ನ ಗುರಿ. ಇದಕ್ಕೇನು ಮಾಡಿದ್ದೀವಿ ನಾವು? ನಮ್ಮಲ್ಲಿ ಬರೀ 5 ಜನ ಮೆಂಬರ್ ಇರೋದು, ಕೋಲ್ಕಾರ ಅವರು ಸೇರ್ಕೊಂಡಾಗೆ. ಈ 5 ಜನ ಮೆಂಬರ್ ಮಾಡ್ಕೊಂಡ್ರೆ ನಾವೇನು ಆಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಗೆ ನನ್ನ ಒಂದು ಅಧಿಕಾರವನ್ನು ಚಲಾಯಿಸಿ 10 ಜನ ಜಾಗೃತ ಸಮಿತಿ, ಪುಸ್ತಕ ಮನೆಗೊಂದು ಗ್ರಂಥಾಲಯ ಜಾಗೃತ ಸಮಿತಿ ಸದಸ್ಯರಿಂದ ಮಾಡ್ಕೊಂಡಿದ್ದೀವಿ. ಒಬ್ಬರು ಸಂಚಾಲಕರು. ಆ 10 ಜನ ಪ್ರತಿ ಜಿಲ್ಲೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ, ಅದ್ಭುತವಾಗಿ. ಇವತ್ತು ಕೂಡ ಇಲ್ಲಿ ಎಷ್ಟು ಮನೆ ಆಗಿರ್ಬೋದು, ಬೇರೆ ಕಡೆಯಿಂದ 25 ಮನೆ ಆಗ್ತಾ ಇದೆ. ಮೊನ್ನೆ 25 ಮನೆ ಆಯ್ತು. ಈಗ ಒಂದು ಕಡೆ ನಡೀತಾ ಇದೆ, ಎಲ್ಲ ಕಡೆ ಅದ್ಭುತವಾಗಿ. ಯಾಕೆ ಅಂದ್ರೆ ನಾವು ಏನೇನು ಕೊಟ್ಟರು ಇಂಥ ಒಂದು ನಮಗೆ ಆಮೇಲೆ ನಮ್ಮ ಜನರಿಗೆ ಪುಸ್ತಕದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಅದು ಅಸಾಧಾರಣ. ಯಾವ ಇದ್ರ ಮೇಲೂ ಇಲ್ಲ. ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ. ಈಗಾಗಲೇ ಪುಸ್ತಕದ ಬಗ್ಗೆ ಡಾಕ್ಟರ್ ಮಾನಸ ಸರ್ ಅವರು ಮಾತನಾಡಿದ್ದಾರೆ. ನನಗೆ ನಮ್ಮ ಮನೆತನದಲ್ಲಿ ಮೊದಲಿಂದನೂ ಅದು ಅರಿವು ಮೂಡಿದೆ. ಹಾಗಾಗಿ ನಮ್ಮ ತಾತನು ಇನ್ಸ್ಪೆಕ್ಟರ್ ಇದ್ದರು ನಮ್ಮ ನಿಜಾಮರ ಕಾಲದಲ್ಲಿ. ನಮ್ಮ ಮಾಮನವರು ಚೀಫ್ ಇಂಜಿನಿಯರು. ನಮ್ಮ ತಾಯಿಯವರು ವಚನ ಸಾಹಿತ್ಯದ ಬಗ್ಗೆ, ದಾಸ ಸಾಹಿತ್ಯದ ಬಗ್ಗೆ ಭಾಳಷ್ಟು ಒಲವಿತ್ತು. ಹಾಗಾಗಿ ಅರಿವಿ ಹರಕಾದ್ರೂ ಅರಿವು ಹೊರಕಾಗಬಾರ್ದು ಅಂತ ನಮಗೆ ನಮ್ಮ ತಾಯಿಯವರು ಹೇಳ್ತಿದ್ರು. ನಮ್ಮ ಅರಿವಿ ಒಂದೆರಡು ಬಟ್ಟೆ ಹರಿದ್ರು ಪರವಾಗಿಲ್ಲ, ನಮ್ಮ ಏನು ಅರಿವು ನಾವು ಅದು ಹಾಳಾಗಬಾರ್ದು ಅಂತ ಹೇಳ್ತಾ ಇದ್ರು. ಹಾಗಾಗಿ ಆ ಜ್ಞಾನವನ್ನು ಎಷ್ಟಾಗುತ್ತೆ ಅಷ್ಟು ಸಂಪಾದನೆ ಮಾಡೋ ಒಂದು ಉದ್ದೇಶದಿಂದ ನಾವು ನಮ್ಮ ಮನೆ ಓಪನಿಂಗ್ ಮಾಡ್ಬೇಕಾದ್ರೆ ನಾನು ಯಾವುದೇ ಹೋಮವನ್ನು ಇಟ್ಕೊಳ್ಳಿಲ್ಲ. ನಮ್ಮ ಮನೆ ಓಪನಿಂಗ್ ಮಾಡ್ಬೇಕಾದ್ರೆ ನಾನು ಪತ್ರಿಕೆಯಲ್ಲಿ ಏನು ಹಾಕಿದ್ನಂದರೆ, ದಯವಿಟ್ಟು ನೀವು ಯಾವುದೇ ರೀತಿ ಕಾಣಿಕೆಗಳನ್ನು ತೊಗೊಂಬರ್ಬಾರ್ದು, ತಂದರೆ ಪುಸ್ತಕವನ್ನೇ ತೊಗೊಂಬರ್ರಿ ಅಂತ ಹಾಕಿದ್ದೆ ಸರ್ ನಾನು. ಹಾಗೆ ಆ ಪುಸ್ತಕ ನಮಗೆ ಒಂದು 500ಕ್ಕೆ ಹೆಚ್ಚು ಪುಸ್ತಕಗಳು ಅವತ್ತಿನ ದಿವಸ ನಮಗೆ ದೊಡ್ಡ ಪುಸ್ತಕಗಳು ಅವರು ನನಗೆ ಮೆಸೇಜ್ ಆಗ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್, ಏನು ತೊಗೊಂಬರ್ಬೇಕು ನಿನಗೆ, ಯಾವ ಬುಕ್ ತೊಗೊಂಬರ್ಬೇಕು, ಬೆಂಗಳೂರಿಂದ ಮೈಸೂರಿಂದ
ಡೆಲ್ಲಿಯಿಂದ ಫ್ರೆಂಡ್ಸ್ ಬಂದರು, ಒಳ್ಳೊಳ್ಳೆ ಗ್ರಂಥಗಳನ್ನು ಅವ್ರು ತೊಗೊಂಬಂದು ಕೊಟ್ಟರು ನನಗೆ. ತದನಂತರ ನಾನು ಮೊನ್ನೆ ಇತ್ತೀಚೆಗೆ ನಮ್ಮ ಕಾರ್ಯದರ್ಶಿಯರು ಇದ್ದಾರೆ, ನಾವು ಲಯನ್ಸ್ ಕ್ಲಬ್ ಅಧ್ಯಕ್ಷ ಆಗಬೇಕಾದ್ರೂ ಅದರಲ್ಲಿ ಹಾಗಾಕಿದ್ದೆ, ಯಾವ ಕಾರಣಕ್ಕೂ ನಾವು ಯಾವುದೇ ಆಹಾರ ತುರಾಯಿಗಳನ್ನು ಸನ್ಮಾನಗಳನ್ನು ಸ್ವೀಕರಿಸಲ್ಲ, ನಮ್ಮ ಪುಸ್ತಕಗಳನ್ನು ತೊಗೊಂಬರ್ರಿ ಅಂತ. ಭಾಳಷ್ಟು ಪುಸ್ತಕಗಳು ಸಂಗ್ರಹ ಆದವು. ಸ್ವಲ್ಪ ಪುಸ್ತಕಗಳು ನಾವು ಲಯನ್ಸ್ ಸ್ಕೂಲ್ಗೆ ಕೊಟ್ವಿ. ಆಮೇಲೆ ಸ್ವಲ್ಪ ನೋಟ್ಬುಕ್ ಪೆನ್ಗಳನ್ನು ಕೊಟ್ಟರು, ಅವನು ನಾವು ಬಡ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹಾಗಾಗಿ ನಮಗೆ ಮೊದಲಿಂದನೂ ಈ ಪುಸ್ತಕದ ಬಗ್ಗೆ ಆಸಕ್ತಿ ಇದೆ. ನಾವು ಗ್ರಂಥಾಲಯನ ನಾವು ಅವಾಗೆ ಪ್ರಾರಂಭ ಮಾಡಿದ್ವಿ. ಆದರೆ ಈಗ ಅದಕ್ಕೆ ಹೊಸ ರೂಪವನ್ನು ಡಾಕ್ಟರ್ ಮಾನಸ ಸರ್ ಅವರು ತಂದು ಕೊಟ್ಟಿದ್ದಾರೆ. ಯಾಕಂದರೆ ಅವರು ಅಧಿಕೃತವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದನೇ ನಮ್ಮ ಮನೆಯಲ್ಲಿ ಬಂದು ಈ ಗ್ರಂಥಾಲಯನ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದಕ್ಕೆ ಕಾರಣೀಕರ್ತರಾದ ಪ್ರಾಧಿಕಾರದ ಪುಸ್ತಕ ಪ್ರಾಧಿಕಾರದ ನಮ್ಮ ಸದಸ್ಯರು ಮತ್ತು ನಮಗೆ ಏನು ಈ ಸಾಹಿತ್ಯಕ್ಕೆ ನಿರಂತರ ಪ್ರೋತ್ಸಾಹ ನೀಡಿ ಇವತ್ತು ಸಾಹಿತಿ ಕವಿಯನ್ನು ಅನಿಸಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಅವರು ಈ ಒಂದು ಯೋಜನೆಯನ್ನು ಮನೆಗೆ ತಂದು ತಂದಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಆತ್ಮೀಯರಾದ ನಮ್ಮ ಶರಣೇಗೌಡರು ಮಾಲಿಪಾಟೀಲ್ ಬಂದಿದ್ದಾರೆ, ಅವರು ಪೊಲೀಸ್ ಪಾಟೀಲ್ರು ಅವರಿಗೂ ಹಾಗೂ ಕಸಪ ಅಧ್ಯಕ್ಷರಿಗೂ ನಮ್ಮ ರುದ್ರ ಮಾಸ್ನಾಳ್ ಅವರು ಇದ್ದಾರೆ, ಮೇಲರ್ಪವ್ರು ಎಲ್ಲರೂ ಬಂದು ಈ ಒಂದೇ ದಿವಸ ನನಗೆ ಹೇಳಿದ್ದು ಈ ಥರ ಮೇಡಮ್ ಅವರು ಊರಿಗೆ ಬೆಂಗಳೂರಿಂದ ನಿನ್ನೆ ಬೆಳಿಗ್ಗೆ ಬಂದರು, ನಾವೆಲ್ಲ ರೆಡಿ ಮಾಡ್ತಾ ಇದ್ವಿ, ಸಸ್ಪೆನ್ಸ್ ಇಟ್ಟಿದ್ವಿ, ಏನು ಮಾಡ್ತಾ ಇದ್ವಿ ಅನ್ನೋದು ಗೊತ್ತಾಗಿದ್ದಿಲ್ಲ, ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಮನೆಗೆ ನಿನ್ನೆ ರಾತ್ರಿ ಎಲ್ಲ ರೆಡಿ ಮಾಡಿದ್ಮೇಲೆ ಈ ಥರ ಇದೆ ಕಾರ್ಯಕ್ರಮ. ಅವ್ರೇನು ಕಂಡು ಬಸವ ಜಯಂತಿ ಕಾರ್ಯಕ್ರಮ ಇರ್ಬೋದು ಅನ್ಕೊಂಡಿದ್ರು. ಇಲ್ಲ, ಮೆರವಣಿಗೆ ನಮ್ಮನಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಿಜವಾದ ಮೆರವಣಿಗೆ ಅಂದ್ರೆ ಜ್ಞಾನದ ಮೆರವಣಿಗೆ, ಅದು ನಿಜವಾದ ಬಸವ ಜಯಂತಿ ನಮ್ಮ ಮನೆಯಿಂದನೂ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ನಮಗೆಲ್ಲ ಖುಷಿ ಆಗ್ತಾ ಇದೆ. ಇವತ್ತು ಬಸವಣ್ಣನ ನಾವು ಅಪ್ಪಿಕೊಳ್ಳೋದು ಮೆಚ್ಕೊಳ್ಳೋದು ಏನಂದರೆ, ನಾವು ಜ್ಞಾನವನ್ನು ಅರಿವನ್ನು ಯಾವಾಗ ನಾವು ಅಪ್ಪಿಕೊಂತೀವಿ ಮೆಚ್ಕೊಂತೀವಿ, ಅದು ನಾವು ಸಾರ್ಥಕತೆಯನ್ನು ಪಡ್ಕೊಂತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿಕೊಟ್ಟ ಎಲ್ಲ ನನ್ನ ಸಾಹಿತ್ಯ ಬಳಗಕ್ಕೆ, ಹಿರಿಯರಿಗೂ ಹಾಗೂ ಪತ್ರಕರ್ತ ಮಾಧ್ಯಮಿಕರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು